ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಡಾಲರ್ ಬೆಲೆ ರೂಪಾಯಿಗೆ ಕಂಪೇರ್ ಮಾಡಿದರೆ ಸಾರ್ವಕಾಲಿಕ ಕನಿಷ್ಠ ದರಕ್ಕೆ ಹೋಗಿದೆ. 92 ರೂಪಾಯಿ 35 ಪೈಸೆ ಕೊಟ್ಟರೆ $1 ಲಭ್ಯ ಆಗುತ್ತೆ. 52 ಪೈಸೆ ಈ ಒಂದೇ ಒಂದು ದಿನದಲ್ಲಿ ಏರಿಕೆಯನ್ನು ಕಂಡಿದೆ. ಇನ್ನು ಪೆಟ್ರೋಲಿಯಂ ಉತ್ಪನ್ನ ಕಚ್ಚಾ ತೈಲ ಇವತ್ತಿನ ದರ $120ಗೆ 1 ಬ್ಯಾರಲ್ ಪೆಟ್ರೋಲ್ ಲಭ್ಯ ಆಗತ್ತೆ. ಭಾನುವಾರ ದಿವಸ ಅದು ಕೇವಲ $74 ಇತ್ತು. $74 ನಾವು ಹಿಂಗೆ ಕೊಟ್ಟರೆ ನಮಗೆ 1 ಬ್ಯಾರಲ್ ಈ ಕಚ್ಚಾ ತೈಲವನ್ನು ಕೊಡ್ತಾಯಿದ್ರು. ಅದಕ್ಕಿಂತ ಮುಂಚೆ ಯುದ್ಧ ಶುರುವಾಗುವ ಹಿಂದಿನ ದಿವಸ ಕೇವಲ $64ಗೆ 1 ಬ್ಯಾರಲ್ ಪೆಟ್ರೋಲ್ ದೊರೀತಾಯಿತ್ತು, ಕಚ್ಚಾ ತೈಲ ದೊರೀತಾಯಿತ್ತು. ಏಕದಮ್ ಒಂದೇ ಒಂದು 10 ದಿವಸಗಳ ಅಂತರದಲ್ಲಿ ಡಬಲ್ ಆಗಿದೆ. ಇದು ಅನಿರೀಕ್ಷಿತ ಮತ್ತು ಅನುಭವಿಸಲೇಬೇಕಾದ ಅನಿವಾರ್ಯತೆ. ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ? ಡಾಲರ್ ಬೆಲೆ ಈ ರೀತಿಯಾಗಿದೆ, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಈ ರೀತಿಯಾಗಿದೆ ಅಂತ ಎಲ್ಲರೂ ಕಿರ್ಚಾಡಲಿಕ್ಕೆ ಸಂಸತ್ನಲ್ಲಿ ಶುರು ಮಾಡ್ತಾರೆ, ಮಾಧ್ಯಮದವ್ರ ಎದುರಿಗೂ ಶುರು ಮಾಡ್ತಾರೆ. ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೋಬೇಕು. ಇದಕ್ಕೆ ಭಾಳ ದೊಡ್ಡ ಜ್ಞಾನ, ಸಿಕ್ಕಾಪಟ್ಟೆ ಅಧ್ಯಯನ ಅಲ್ಲ, ಕಾಮನ್ ಸೆನ್ಸ್ ಇದ್ಬಿಟ್ರೆ ಇದರ ನಿಜವಾದ ಅರ್ಥ ಗೊತ್ತಾಗುತ್ತೆ. ಯಾರು ಸುದ್ದಿಯನ್ನು ಗಮನಿಸ್ತಾರೋ ಅವ್ರಿಗೆ ಯಾಕಿಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದಕ್ಕೆ ಭಾಳ ಓದಿ ತಿಳ್ಕೊಂಡು ನೋಟ್ಸ್ ಮಾಡಿ ಮಾಡೋದೇನಿಲ್ಲ. ಮೊದಲನೇದಾಗಿ ಈ ಜಗತ್ತು ಅನ್ನೋದು ಒಂದು ಹಳ್ಳಿ. ಇಲ್ಲಿ ಎಲ್ಲ ರೀತಿಯದಾದಂಥ ಸಾಗಾಣಿಕಾ ವ್ಯವಸ್ಥೆಗಳು ತನ್ನದೇ ಆದಂಥ ಪರಿಧಿಯಲ್ಲಿ ತನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರ್ತವೆ. ಹಡಗುಗಳು ಎಲ್ಲ ಬೇರೆ ಬೇರೆ ಜಲಸಂಧಿಗಳ ಮೂಲಕ ಹೋಗ್ತಾ ಇರ್ತವೆ ಸರಾಗವಾಗಿ. ವಿಮಾನಗಳು ತಂತಾನೆ ತನ್ನ ಡೈರೆಕ್ಷನ್ ಪ್ರಕಾರ ಓಡಾಡ್ತಾ ಇರ್ತದೆ, ನಿರ್ದೇಶನಾಲಯದ ಆ ಅಣತಿಯ ಮೇರೆಗೆ ಓಡಾಡ್ತಾ ಇರ್ತದೆ. ಉಳಿದ ಸಾಗಾಣಿಕೆ ಯಥಾ ಪ್ರಕಾರ ನಡೀತಾ ಇರ್ತದೆ. ಯಾವಾಗ ಒಂದು ಸಲ ಯುದ್ಧ ಅಂತ ಶುರುವಾಗತ್ತೋ ಆವಾಗ ನಿಬಂಧನೆಗಳು ಶುರುವಾಗ್ತವೆ, ಆವಾಗ ಈ ರೀತಿಯದಾದ ಆಪತ್ತುಗಳು ಶುರುವಾಗ್ತವೆ ಮತ್ತು ಇದ್ದಕ್ಕಿದ್ದ ಹಾಗೆ ತತ್ವಾರ ಮನೆ ಮಾಡುತ್ತೆ. 30 ತೈಲಾಗಾರಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿದೆ, ಕೇವಲ ಇರಾನ್ ಮೇಲೆ. ಮತ್ತಿನ್ನು ಎಲ್ಲಿಂದ ಪೆಟ್ರೋಲ್ ಬರ್ತದೆ ನಿಮ್ಗೆ ಹೇಳಿ? ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತೆ ರಿಫೈನರಿ ಅಂತ ಹೇಳ್ಕೊಳ್ಳುವಂಥ ಆರಾಮ್ಕೋವನ್ನು ಸೌದಿ ಅರೇಬಿಯಾ ಶಟ್ ಡೌನ್ ಮಾಡಿದೆ. ಇದಕ್ಕೇನಂತ ಹೇಳ್ತೀರಿ? ಕತಾರ್ನ ಅತಿ ದೊಡ್ಡದಾದಂಥ ಅನಿಲದ ಉತ್ಪನ್ನದ ಘಟಕವನ್ನು ಕತಾರ್ ಏಕದಮ್ ಸ್ಥಗಿತಗೊಳಿಸಿದೆ. ಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂದರೆ, ಸ್ವಲ್ಪ ದಿವಸ ಇದೇ ರೀತಿ ಯುದ್ಧ 15-20 ದಿವಸ ಮುಂದುವರೆದ್ಬಿಟ್ರೆ ಜಗತ್ತಿನ ಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಯಾರಿಗೂ ಗೊತ್ತಿಲ್ಲ, ಹಂಗಾಗ್ಬಿಡತ್ತೆ. ಯಾಕೆ ಹೀಗಾಯಿತು ಅಂತಂದ್ರೆ ನಡೀತಾ ಇರೋ ಯುದ್ಧ ಒಂದೇ ಕಾರಣ ಅಂತ ಅಲ್ಲ. ಯುದ್ಧದ ಬೈ ಪ್ರಾಡಕ್ಟಾಗಿ ನಾವು ಇದನ್ನೆಲ್ಲ ಅನುಭವಿಸಬೇಕಾದ ಅನಿವಾರ್ಯತೆ ಬಂದಿದೆ, ಅದು ಬೇರೆ ವಿಚಾರ. ಆದರೆ ಯಾವ ಅಮೇರಿಕೆಯ ಡಾಲರ್ ಏನಿದೆಯಲ್ಲ, ಆ ಡಾಲರ್ನ ಡಿ-ಡಾಲರೈಸ್ ಮಾಡಬೇಕು ಅನ್ನೋವಂಥ ಒಂದು ದೊಡ್ಡದಾದಂಥ ನರೇಟಿವ್ ಪ್ರಪಗಾಂಡ ಸೃಷ್ಟಿಯಾಗಿತ್ತಲ್ಲ, ಅದನ್ನು ಹೊಡೆದು ಹಾಕುವ ತಂತ್ರ ಇದಾ ಅಂತ ಬಹಳಷ್ಟು ಜನ ಇದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ಈ ಅಮೇರಿಕೆಯ ಕರೆನ್ಸಿ ಇದೆಯಲ್ಲ ಡಾಲರ್, ಈ ಸೌದಿ ಅರೇಬಿಯಾ ಜೊತೆ ಅಮೇರಿಕ ಒಂದು ಪ್ಯಾಕ್ಟ್ ಮಾಡ್ಕೊಳ್ತು. ಏನಂತ? ಇನ್ನು ಮುಂದೆ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ವ್ಯವಹಾರಗಳು ಕೂಡ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡೋದು ಮತ್ತು ಕೊಡೋದು, ಆಮದು ಮತ್ತು ರಫ್ತು ಎಲ್ಲವೂ ಕೂಡ ಡಾಲರ್ನಲ್ಲಿ ಆಗಬೇಕು. ಆ ಡಾಲರ್ ನಿಮ್ಮ ಹತ್ರ ಎಷ್ಟಿದೆ ಅನ್ನುವುದನ್ನು ಫಾರಿನ್ ರಿಸರ್ವ್ ಮಾಡಿ ಒಂದು ಕಡೆ ಅಮೆರಿಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಪ್ಯಾಕ್ಟ್ ಆಯಿತು. ಆ ಪ್ಯಾಕ್ಟ್ ಪ್ರಕಾರ ಜಗತ್ತೆಲ್ಲ ಕೂಡ ಈ ಅಮೆರಿಕೆಯ ಡಾಲರ್ನ ನಂಬಿಕೊಂಡಿದ್ದು. ಇದ್ದಕ್ಕಿದ್ದ ಕಾಲಘಟ್ಟ ಬದಲಾದ ಹಾಗೆ ಡಾಲರ್ ಮೇಲೆ ಯಾಕೆ ನಿರ್ಭರ ಆಗಬೇಕು ಅನ್ನುವಂಥ ಆಲೋಚನೆ ಶುರುವಾಯಿತು. ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದೊಂದೇ ದೇಶಗಳು ಡಾಲರ್ನ ಲಿಕ್ವಿಡೇಟ್ ಮಾಡಿ ಆ ಸ್ಥಾನದಲ್ಲಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡಿದವು. ಡಾಲರ್ ಬೀಳ್ತದೆ, ಇವತ್ತಿಲ್ಲ ನಾಳೆ ಬಿದ್ದೋಗ್ಬಿಡ್ತದೆ, ನಮ್ಗೆ ಅದರಿಂದ ಅನುಕೂಲ ಇಲ್ಲ, ಯಾಕಂದರೆ ಅದರ ವಿಶ್ವಾಸಾರ್ಹತೆ ಕಳ್ಕೊತಾ ಇದೆ, ನಾವು ಚಿನ್ನವನ್ನೇ ಇಟ್ಕೊಳ್ಳೋಣ. ಮುಂಚೆ ಅಮೆರಿಕದಲ್ಲಿ ಹೇಗಿತ್ತು ಅಂದರೆ ನಮ್ಮಲ್ಲೆಲ್ಲ ಹೇಗಿದೆ ಅದೇ ರೀತಿಯಾದಂಥ ಎಕಾನಮಿ ಸಿಸ್ಟಮ್ ಇತ್ತು. ಕರೆನ್ಸಿಯನ್ನು ಚಿನ್ನ ಎಷ್ಟಿದೆ ಅನ್ನೋದ್ರ ಮೇಲೆ ಅಲ್ಲಿಯ ನೋಟ್ಗಳನ್ನು ಪ್ರಿಂಟ್ ಮಾಡ್ತಾಯಿದ್ರು, ಡಾಲರ್ಗಳನ್ನು. 1971 ಆಗಸ್ಟ್ 15 ಈ ರೀತಿ ನಡ್ಕೊಂಬಂತು. ಹೇಗೆ ಭಾರತ ಇತರ ರಾಷ್ಟ್ರಗಳು ಚಿನ್ನದ ಶೇಖರಣೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಅನುಪಾತದಲ್ಲಿ ನೋಟನ್ನು ಪ್ರಿಂಟ್ ಮಾಡ್ತಾಯಿದ್ರು, ಅಮೆರಿಕ ಕೂಡ ಹಾಗಿತ್ತು.
ಆದರೆ 1971 ಆಗಸ್ಟ್ 15ಕ್ಕೆ ರಿಚರ್ಡ್ ನಿಕ್ಸನ್ ಅನ್ನುವಂಥ ಅಧ್ಯಕ್ಷ ಇದ್ದಕ್ಕಿದ್ದಾಗೆ ಚಿನ್ನಕ್ಕೂ ನಮ್ಮ ಕರೆನ್ಸಿಗೂ ಸಂಬಂಧ ಇಲ್ಲ ಅಂತ ಒಂದು ಹೊಸ ಕ್ರಾಂತಿಕಾರಿ ಹೆಜ್ಜೆಯನ್ನು ತೆಗೆದುಕೊಟ್ಬಿಟ್ಟ ಆ ದೇಶದ ಅನುಕೂಲಕ್ಕೆ ತಕ್ಕ ಹಾಗೆ. ಆವಾಗ ಅವರು ಲೆಕ್ಕವಿಲ್ಲದ ಹಾಗೆ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ದೊರೆಯಿತು. ಆದರೂ ಕೂಡ ಜಗತ್ತು ಡಾಲರನ್ನು ನಂಬಿಕೊಂಡಿತ್ತು. ಹೀಗಾಗಿ ಎಲ್ಲ ದೇಶಗಳೇನು ಮಾಡ್ತಿದ್ವು, ತಾನು ಖರೀದಿ ಮಾಡುವ ಮತ್ತು ತಾನು ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಅನುಗುಣವಾಗಿ ಒಂದೋ ಅಮೇರಿಕನ್ ಬಾಂಡ್ಗಳಲ್ಲಿ ದುಡ್ಡನ್ನು ಹೂಡಿ ಅಲ್ಲಿ FD ಮಾಡಿಡ್ತಾ ಇತ್ತು, ಇಲ್ಲ ಫಾರಿನ್ ರಿಸರ್ವ್ ಅಂತ ತನ್ನ ಅಕೌಂಟನ್ನು ಮಾಡಿ ಅಲ್ಲಿ ನಮ್ಮ ದುಡ್ಡನ್ನು ಹಾಕ್ತಾಯಿತ್ತು. ಉದಾಹರಣೆಗೆ ಭಾರತ ತನ್ನ $725 ಬಿಲಿಯನ್ ಈಗ ಫಾರಿನ್ ರಿಸರ್ವ್ ಅಂತ ಇಟ್ಕೊಂಡಿದೆ. ಅದರಲ್ಲಿ ಕಳೆದ ವರ್ಷ ಸುಮಾರು $50 ಬಿಲಿಯನ್ ಮಾರಾಟ ಮಾಡಿ, ಬಾಂಡ್ಗಳನ್ನು ಮಾರಾಟ ಮಾಡಿ ಚಿನ್ನವನ್ನು ಖರೀದಿ ಮಾಡಿದೆ. ಚಿನ್ನದ ಬೆಲೆ ಯಾಕೆ ಏರ್ತಾ ಇದೆ ಅಂತಂದರೆ, ಡಾಲರ್ಗೆ ಬಿಟ್ಟರೆ ಇರುವಂಥ ಮತ್ತೊಂದು ಪ್ಯಾರಲಲ್ ಆಗಿರುವಂಥ ಎಕಾನಮಿ ಅಂದರೆ ಗೋಲ್ಡ್ ಎಕಾನಮಿ. ಈಗ ನಂಗೆ ಡಾಲರ್ ಬೇಡಪ್ಪ, ಹಾಗಾದ್ರೆ ಯಾವ ರೂಪದಲ್ಲಿ ದುಡ್ಡನ್ನು ಇಟ್ಕೋಬೇಕು? ಅದನ್ನು ನೀವು ಯುರೋ ರೂಪದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯುರೋ ಕೂಡ ಡಾಲರ್ಗೆ ಅನುಗುಣವಾಗಿ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಯುವಾನ್ ರೂಪದಲ್ಲಿ, ಚೈನಾದ ಯುವಾನನ್ನು ನಾವು ನಂಬ್ಕೊಳ್ಳಿಕ್ಕಾಗಲ್ಲ. ಯುವಾನ್ ದುರಂತ ಏನಂದರೆ, ಈ ಒಂದು ಕರೆನ್ಸಿ ಇರುತ್ತಲ್ಲ, ಆ ಕರೆನ್ಸಿ ಮೇಲಿರುವಂಥ ನೋಟಿನ ನಂಬರ್ ಇದೆಯಲ್ಲ, ಕ್ರಮಾಂಕಗಳು ಅಂತೀವಿ ನಾವು, ಸೀರೀಸ್ ನಂಬರ್ ಅಂತ. ಸೀರೀಸ್ ಒಂದೇ ಸೀರೀಸಿನ 15 ನೋಟುಗಳನ್ನು ಅವ್ರು ಪ್ರಿಂಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ದೊಡ್ಡ ಆರೋಪ ಇದೆ. ಅಂದರೆ ಒಂದೇ ನಂಬರ್ ಪ್ಲೇಟ್ ಇರೋ 10 ಗಾಡಿ ಓಡಿಸ್ತಾರಲ್ಲ, ಆ ರೀತಿ ಅದು. ಹಾಗಿರುವಂಥ ಚೈನಾದ ಯುವಾನನ್ನು ನಾವು ನಂಬ್ಕೊಳ್ಳೋಕ್ಕಾಗೋದಿಲ್ಲ. ಆ ಡಾಲರನ್ನು ನಾವು ಲಿಕ್ವಿಡೇಟ್ ಮಾಡಿದರೆ ಅದನ್ನು ಮತ್ತೆ ನಾವು ಗೋಲ್ಡನ್ನೇ ತಗೋಬೇಕು. ಇದರ ಮಧ್ಯೆ ಒಂದು ದೊಡ್ಡದಾದಂಥ ಬೆಳವಣಿಗೆ ಆಯಿತು. ಅದೇನಪ್ಪ, ಅದು ಬ್ರಿಕ್ ದೇಶಗಳೆಲ್ಲ ಸೇರಿ ನಾವೇ ಒಂದು ಕರೆನ್ಸಿಯನ್ನು ಮಾಡಿಬಿಡೋಣ. ಅವಾಗ ಎಲ್ಲ ವ್ಯವಹಾರಗಳನ್ನು ನಾವು ಅಮೇರಿಕ ಮೇಲೆ ನಿರ್ಭರ ಆಗೋದೇ ಬೇಡ, ಇವು ಅಮೇರಿಕದ ದರ್ಪ ಭಾಳ ಜಾಸ್ತಿ ಆಗಿದೆ, ಡಿ-ಡಾಲರೈಸ್ ಮಾಡಿ ಬ್ರಿಕ್ ಕರೆನ್ಸಿ ಅಂತ ಮಾಡೋಣ ಅಂತ. ಅಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ಬ್ರಿಕ್ನಲ್ಲಿ 70 to 80% ಸ್ಟೇಕ್ ಚೈನಾದ್ದಿದೆ. ಚೈನಾ ತನ್ನ ಪಾರಮ್ಯವನ್ನು ಮೆರೀತದೆ. ಹಾಗೆ ಮಾಡಿದರೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಯಾವ ಕಾರಣಕ್ಕೂ ಕರೆನ್ಸಿಯನ್ನು ವ್ಯತ್ಯಾಸ ಮಾಡೋದು ಬೇಡ, ಈಗೇನು ನಡೀತಾ ಇದೇ ನಡೀಲಿ, ಯಾರ್ಯಾರು ಹೇಗೆ ನೀವು ವ್ಯವಹಾರ ಮಾಡ್ತಾಯಿದ್ರು ಆಯಾ ದೇಶದ ಮಾತುಕತೆಗೆ ಅನುಗುಣವಾಗಿ ನಡೆಸೋಣ ಅಂತ. ಈಗ ಉದಾಹರಣೆಗೆ ರಷ್ಯಾದಿಂದ ನಾವು ತೈಲವನ್ನು ತರಿಸ್ತಾ ಇದ್ದೀವಿ, ನಮ್ಮ ಇಂಡಿಯನ್ ಕರೆನ್ಸಿ ಅವ್ರಿಗೆ ಕೊಡ್ತೀವಿ, ಅವ್ರು ರೂಬಲ್ನಲ್ಲಿ ನಮ್ಮ ತೊಗೊಳೋದನ್ನು ತೊಗೋತೀವಿ. ರೂಬಲ್ ಮತ್ತು ಇಂಡಿಯನ್ ಕರೆನ್ಸಿನಲ್ಲಿ ಅವರ ವ್ಯವಹಾರ ನಡೆಯುತ್ತೆ. ನಮ್ಮ ಚೈನಾದ ವ್ಯವಹಾರ ನಡೀತದೆ, ಅವರು ಯುವಾನ್ನಲ್ಲಿ ವ್ಯವಹಾರ ಮಾಡ್ತಾರೆ, ನಾವು ಇಂಡಿಯನ್ ಕರೆನ್ಸಿಲಿ ಮಾಡ್ತೀವಿ. ದುಬೈ ಜೊತೆ ವ್ಯವಹಾರ ಮಾಡ್ತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ನಮ್ಮ ಕರೆನ್ಸಿಯನ್ನು ಅವ್ರು ಕೊಡ್ತೀವಿ, ಅವರ ದಿರಾಮ್ಗಳನ್ನು ನಾವು ತೊಗೋತೀವಿ. ಪರಸ್ಪರವಾಗಿ ನಮ್ಮ ಕರೆನ್ಸಿಗಳನ್ನು ಬಳಸ್ಕೊಂಡು ನಾವು ವ್ಯವಹಾರ ಮಾಡೋಣ ಅನ್ನುವಂಥ ಒಂದು ಹೊಸ ನರೇಟಿವು ಡಿ-ಡಾಲರೈಸೇಷನ್ನ ಮೊದಲ ಹೆಜ್ಜೆಯಾಗಿ ಶುರುವಾಯಿತು. ಇದು ಅಮೇರಿಕೆ ಕಣ್ಣು ಕೆಂಪಾಗಲಿಕ್ಕೆ ಶುರುವಾಯಿತು. ಅಮೇರಿಕ ಸಮಸ್ಯೆ ಏನು? ಅಮೇರಿಕದ ಎಕಾನಮಿ $30 ಟ್ರಿಲಿಯನ್. ಅವರ ಸಾಲದ ಪ್ರಮಾಣ ಎಷ್ಟಿದೆ? $38 ಟ್ರಿಲಿಯನ್. ಅಂದರೆ ಡೆಫಿಸಿಟ್, $8 ಟ್ರಿಲಿಯನ್ ಅಷ್ಟು ಡೆಫಿಸಿಟ್ನಲ್ಲಿರುವಂಥ ದೇಶ. ಆದರೂ ಕೂಡ ಆ ಡಾಲರನ್ನು ನಂಬಲೇಬೇಕಾದ ಅನಿವಾರ್ಯತೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿದೆ. ಯಾವಾಗ ಡೊನಾಲ್ಡ್ ಟ್ರಂಪ್ಗೆ ನಮ್ಮ ಡಾಲರ್ನ ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತೋ, ಯಾವಾಗ ಡಾಲರ್ನ ಬೆಲೆಗೆ ಈಗ ಡಿಮ್ಯಾಂಡ್ ಇಲ್ಲ ಅಂದ್ಕೋ ಅದರ ರೇಟ್ ಇರೋದಿಲ್ಲ, ಅದು ಬೀಳ್ತಾ ಹೋಗುತ್ತೆ. ಇವತ್ತೇನು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ $92.35 ಅಂತ, ಡಾಲರ್ಗೆ ಬೆಲೆ ಇಲ್ಲ ಅಂದ್ಕೋ ಅದು $10 ಬರುತ್ತೆ. ಹಾಗಾಗಬಾರ್ದು ಅಂದರೆ ಏನು ಮಾಡಬೇಕು? ಹಾಗಾಗಬಾರ್ದು ಅಂದರೆ ಡಾಲರ್ನ ವ್ಯಾಲ್ಯೂವನ್ನು ಜಾಸ್ತಿ ಮಾಡುವಂಥ ಪರಿಸ್ಥಿತಿ ಬರಬೇಕು. ಯಾವಾಗ ಬರುತ್ತೆ? ಯಾವಾಗ ಈ ಪೆಟ್ರೋ-ಡಾಲರ್ ಅನ್ನೋದಿದೆ, ಯಾವಾಗ ಪೆಟ್ರೋಲಿಯಂ ಪ್ರಾಡಕ್ಟ್ ವ್ಯವಹಾರಗಳು ನಡೀತವೆ, ಆ ಸಂದರ್ಭದಲ್ಲಿ ಡಾಲರ್ ಪೆಟ್ರೋಲಿಯಂ ಉತ್ಪನ್ನದ ರೇಟ್ ಜಾಸ್ತಿ ಆದ ಕೂಡಲೇ ಡಾಲರನ್ನು ಜಾಸ್ತಿ ಕೊಡಬೇಕು. ನಾನು ನಿಮ್ಗೆ ಹೇಳಿದೆ, ಈಗ $120 ಕೊಟ್ಟರೆ ಒಂದು ಬ್ಯಾರೆಲ್ ಬರ್ತದೆ. ಹೋದ ವಾರ $74 ಕೊಟ್ಟರೆ ಒಂದು ಬರೋದು. ಅವಾಗ ನಾವೀಗ ಡಾಲರ್ನ ಜಾಸ್ತಿ ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಡಾಲರ್ಗೆ ವರ್ಧನೆ ಜಾಸ್ತಿ ಆಯಿತು. ನೋಡಿ, ಇಡೀ ಅಮೇರಿಕ ಎಕಾನಮಿ ನಡೆಯೋದು 4 ವಿಷಯಗಳಲ್ಲಿ. ಒಂದು ಆಯಿಲ್, ಪೆಟ್ರೋ ಪ್ರಾಡಕ್ಟ್ಸು, ಎರಡನೇದ್ದು ಫಾರ್ಮಾ ಇಂಡಸ್ಟ್ರಿ, ಮೂರನೇದ್ದು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತಿದೆ. ಅವರು ಯಾವಾಗಲೂ ಜಗತ್ತಿಗೆ ಎಲ್ಲರಿಗೂ ತಮ್ಮ ಅಸ್ತ್ರಗಳನ್ನು ಮಾರಿ ದುಡ್ಡು ಮಾಡೋದರಲ್ಲಿ ನಿಸ್ಸೀಮರವರು. ಅದು ಬಿಟ್ಟರೆ ಡಾಲರ್ನ ಮಾರೋದರಲ್ಲಿ. ಆಮೇಲೆ ಅಮೇರಿಕೆ ಭಾಳ ದೊಡ್ಡದಾದಂಥ ಪ್ರೊಪಗ್ಯಾಂಡಾ ಬಿಸ್ನೆಸ್ ಅವ್ರದ್ದು. ಏನಪ್ಪ ಅಂದರೆ ಹೆದರಿಸೋದು. ಈ ಬಾಂಬೆದಲ್ಲಿ ಮುಂಚೆ ಮಾಡೋರು ಸಿನಿಮಾ ಆ್ಯಕ್ಟ್ರಿಗೆಲ್ಲ, ನೀವು ಹಫ್ತಾ ಕೊಡದೆ ಹೋದರೆ ನಿಮ್ಮ ಪ್ರೊಟೆಕ್ಷನ್ ಸಿಗಲ್ಲ ಅಂತ. ದೊಡ್ಡ ಸ್ಟಾರ್ಗಳು ಪೊಲೀಸರು ನಂಬಕ್ಕಲ್ಲ, ಪೊಲೀಸರು ಫೋನ್ ಮಾಡಿದ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ಇರೋದಿಲ್ಲ ಅನ್ನುವಂಥ ಕಾಲಘಟ್ಟ ಒಂದಿತ್ತು.
ಆವಾಗ ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಯಾರಿಂದೂ ತೊಂದರೆ ಆಗಬಾರ್ದು ಅಂದ್ರೆ ವರ್ಷಕ್ಕೆ ಇಷ್ಟು ದುಡ್ಡು ಕೊಡಿ ಅಂತ ಹಾಜಿ ಮಸ್ತಾನ್ ಥರದವರು, ಆಮೇಲೆ ಡಿ ಗ್ಯಾಂಗ್ನವರೆಲ್ಲ ಈ ಸಿನಿಮಾ ಆ್ಯಕ್ಟರ್ ಕಡೆ ದುಡ್ಡು ವಸೂಲಿ ಮಾಡೋರು, ಮಾರವಾಡಿಗಳು, ಜವೇರಿ ಬಜಾರ್ನ ವಜ್ರದ ವ್ಯಾಪಾರಿಗಳು, ಚಿನ್ನದ ವ್ಯಾಪಾರಿಗಳ ಹತ್ರ ಹಪ್ತಾ ವಸೂಲಿ ಮಾಡೋರು. ಅದರ ಮುಂದುವರಿದ ಭಾಗ ಅಥವಾ ಅದರ ಇಂಪ್ರೂವೈಸ್ಡ್ ವರ್ಷನ್ ಏನಪ್ಪ ಅಂದರೆ, ಅಮೇರಿಕಾ ಬೇರೆ ಬೇರೆ ರಾಷ್ಟ್ರಗಳಿಗೆ ನಿನಗೆ ನಾನು ರಕ್ಷಣೆ ಕೊಡ್ತೀನಿ, ನಂದು ಏರ್ ಬೇಸ್ ಇದೆ, ನೀನು ನನಗೆ ವರ್ಷಕ್ಕೆ ಇಷ್ಟು ದುಡ್ಡು ಕೊಡು, ನನ್ನ ಹತ್ರ ಆಯುಧಗಳನ್ನು ಖರೀದಿ ಮಾಡು, ಆ ಆಯುಧಗಳನ್ನು ನಿನ್ನ ಏರ್ ಬೇಸಲ್ಲಿ ಇಡ್ತೀನಿ, ನಿನಗೆ ತೊಂದರೆ ಕೊಟ್ಟಾಗ ಅವ್ರು ಎದುರುಗಡೆಂಥ ಶತ್ರುಪಾಳ್ಯಕ್ಕೆ ಹೊಡೆದು ಉರುಳಿಸ್ತೀನಿ ಅಂತ ಹೇಳಿ ಈ DIC ಅಂತ ಏನು ಹೇಳ್ತಾರೆ, ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ DIC ಅಂತ, ಆ ಮೂಲಕ ವ್ಯವಹಾರ ಮಾಡ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಇಡೀ ವಾತಾವರಣ ಬದಲಾಗಿ ಎಲ್ಲ ದೇಶಗಳು ಮಲ್ಟಿ ಕರೆನ್ಸಿ ಕಾನ್ಸೆಪ್ಟ್ಗೆ ಹೇಳಿದ್ವು. ಅಂದರೆ ಬೇರೆ ಬೇರೆ ಕರೆನ್ಸಿಗಳು ಜಗತ್ತಿನಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ್ವು. ಡಾಲರ್ ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಮತ್ತೆ ವಾಪಸ್ ಡಾಲರ್ಗೆ ಬೆಲೆ ತರಬೇಕು ಅಂತ ಇನ್ನಿಲ್ಲದ ಹಾಗೆ ಹರಸಾಹಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಇಸ್ರೇಲು ಇಂಥದ್ದೊಂದು ಕರೆಯನ್ನು ಕೊಡುತ್ತೆ, ಇರಾನ್ ಮೇಲೆ ನಾವು ಹತೋಟಿಯನ್ನು ತೆಗೆದುಕೊಂಡು, ನನಗೆ ಇರಾನು ಭಯೋತ್ಪಾದಕ ರಾಷ್ಟ್ರ, ನನ್ನ ದೇಶಕ್ಕೆ ಅದು ಭಯೋತ್ಪಾದಕರನ್ನು ಕಳಿಸುತ್ತೆ. ನೀವು ಹೇಗೆ ವೆನೆಜುವಾಲಾವನ್ನು ನಿಮ್ಮ ಕಂಟ್ರೋಲಿಗೆ ತೆಗೆದುಕೊಂಡ್ರೋ ಅದೇ ರೀತಿ ಇರಾನ್ ಮೇಲೆ ನಿಮ್ಮ ಕಂಟ್ರೋಲನ್ನು ತೆಗೆದುಕೊಂಡು ನಿಮಗೆ ಬೇಕಾದಂಥ ಒಬ್ಬ ದೊರೆಯನ್ನು ಅಲ್ಲಿ ಕೂಡಿಸಿದರೆ ನೀವು ಅಲ್ಲಿಯ ಎಲ್ಲ ತೈಲಾಗಾರದ ಮೇಲೆ ನಿಮ್ಮ ಹಿಡಿತ ಸಿಗತ್ತೆ, ನೀವು ಹೇಳಿದ ರೇಟ್ಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಮಾರಬಹುದು ಅನ್ನುವಂಥ ಒಂದು ಐಡಿಯಾ ಕೊಡ್ತಾರೆ. ಇವ್ರಿಗೂ ಸರಿ ಅನ್ನಿಸ್ತದೆ. ಡೊನಾಲ್ಡ್ ಟ್ರಂಪ್ ಹೌದಲ್ವಾ, ಅವ್ರಿಗೆ ಹೌತಿ ಉಗ್ರರು ಹಿಜ್ಬುಲ್ಲಾಗಳು ತೊಂದರೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಮೊಸಾದ್ ಅನ್ನುವಂಥ ಬೇಹುಗಾರಿಕೆ ಇದೆ, ಅವ್ರಿಗೆ ಅಲ್ಲಿ ಧಾರ್ಮಿಕ ನಾಯಕನ ಇಂಚಿಂಚು ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಲಭ್ಯ ಆಗುತ್ತೆ. ಆ ಟಾಯ್ಲೆಟಲ್ಲಿ ಹೋಗಿ ಕೂತದ್ದು ಕಾಣುತ್ತೆ ಅವ್ರಿಗೆ, ಇಸ್ರೇಲ್ನವ್ರಿಗೆ. ನನ್ನ ಹತ್ರ DIC ಇದೆ, ಅಂದರೆ ಅಸ್ತ್ರಗಳಿದ್ದಾವೆ, ಅವರ ಬೇಹುಗಾರಿಕೆ ನನ್ನ ಅಸ್ತ್ರ ಮತ್ತು ಜಗತ್ತಿನಲ್ಲಿ ನನಗಿರುವಂಥ ಇನ್ಫ್ಲೂಯೆನ್ಸು ಬಳಸಿ ಇರಾನ್ ಮೇಲೆ ಯುದ್ಧವನ್ನು ಮಾಡೋಣ. ಮೊದಲು ಧಾರ್ಮಿಕ ನಾಯಕನನ್ನು ಹೊಡೆಯೋಣ, ದೇಶದಲ್ಲಿ ಗಲಭೆ ಶುರುವಾಗತ್ತೆ, ಸರ್ಕಾರವನ್ನು ರಚನೆ ಮಾಡಿಸೋಣ, ನಮಗೆ ಬೇಕಾದಂಥ ರೆಜಿಮನ್ನು ತಂದು ಕೂಡಿಸೋಣ, ಅದಾದ ಮೇಲೆ ಅಲ್ಲಿರುವಂಥ ತೈಲಾಗಾರಗಳನ್ನ ನಮ್ಮ ಕಂಟ್ರೋಲಿಗೆ ತಗೊಳ್ಳೋಣ, ರೇಟನ್ನು ಡಿಕ್ಟೇಟ್ ಮಾಡೋಣ, ಜಗತ್ತಿನಲ್ಲಿ ಅಧಿಪತಿಯಾಗಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇದು ಒಂದು ದುಸ್ಸಾಹಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ಅದರ ಕಷ್ಟವನ್ನು ಇವತ್ತು ನೀವು ಅನುಭವಿಸ್ತಾ ಇದ್ದೀವಿ. ಈಗೇನು ಶುರುನೇ ಆಗಿಲ್ಲ ಯುದ್ಧದ್ದು. ನಾಳೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಜನ ಹೋಗೋದು ಕಡಿಮೆ ಆಗುತ್ತೆ, ಎಲ್ಲ ಮಾಲ್ಗಳು ಖಾಲಿ ಹೊಡಿತವೆ, ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಇಂಡಸ್ಟ್ರಿಗಳು ಬಂದಾಗ್ತವೆ. 1 ಕೋಟಿ ಜನರು ಭಾರತದವರು ವಿದೇಶದಲ್ಲಿದ್ದಾರೆ, ನೆನಪಿರಲಿ ನಿಮಗೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಅವರೆಲ್ಲ ವಾಪಸ್ ಬರ್ತಾರೆ. ಭಾಳಷ್ಟು ಜನ ಅನಿವಾರ್ಯವಾಗಿ ಉದ್ಯೋಗಗಳು ಬಂದಾದರೆ ಇನ್ನೇನು ಮಾಡೋಕ್ಕೆ. ಈಗ ಆರಾಮ್ಕೋನಲ್ಲಿ ಕೆಲಸ ಮಾಡುವಂಥ ಸಹಸ್ರಾರು ಜನ ಭಾರತೀಯ ಸಿಬ್ಬಂದಿಗಳಿಗೆ ಕೆಲಸನೇ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ವಾಪಸ್ ತಮ್ಮ ದೇಶಕ್ಕೆ ಬರಲಿಕ್ಕೆ ಶುರು ಮಾಡ್ತಾರೆ. ವಾಪಸ್ ಅವ್ರ ದೇಶಕ್ಕೆ ಬಂದಾಗ ಅವರಿಗೆ ಆಶ್ರಯ, ಉದ್ಯೋಗ, ಎಷ್ಟು ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂದರೆ, ಒಂದು ಯುದ್ಧ ಹೇಗೆ ಜಗತ್ತನ್ನು ಹಾಳು ಮಾಡಬಹುದು ಅನ್ನೋದಕ್ಕೆ ಈ ಕೊಲ್ಲಿ ಯುದ್ಧವೇ ದೊಡ್ಡ ಸಾಕ್ಷಿ ನಮ್ಮ ಕಣ್ಣೆದುರಿಗೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.